ಕ್ರ್ಯಾಶ್ ಕೋರ್ಸ್ ನಂಬರ್ 20. ಮೊದಲನೇ ಪ್ರಶ್ನೆ, ಕರ್ನಾಟಕದ ಪ್ರಥಮ ಚಕ್ರವರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾದ ಅರಸ ಯಾರು? ಮಯೂರವರ್ಮ. ಮೊದಲನೆಯ ಬೌದ್ಧ ಮಹಾಸಭೆ ನಡೆದ ಸ್ಥಳ ಯಾವುದು? ಬೌದ್ಧ ಮಹಾಸಭೆಗೆ ಇಂಗ್ಲೀಷ್ನಲ್ಲಿ ಬುದ್ಧಿಸ್ಟ್ ಕೌನ್ಸಿಲ್ ಅಂತ ಕರೀತಾರೆ. ಇದು ಎಲ್ಲಿ ನಡೆಯುತ್ತೆ ಅಂದರೆ ಮೊದಲನೇದಾಗಿ ರಾಜಗೃಹದಲ್ಲಿ ನಡೆಯಿತು. ರಾಜಗೃಹದಲ್ಲಿ ಸತ್ತಪಾಣಿ ಗುಹೆಗಳಂತ ಇದೆ, ಆ ಗುಹೆಗಳಲ್ಲಿ ನಡೆಯಿತು. ಯಾವಾಗ ಅಂದರೆ ಕ್ರಿಸ್ತಪೂರ್ವ 400ನೇ ಇಸ್ವಿಯಲ್ಲಿ, ಅಂದರೆ ಬುದ್ಧನ ಮರಣಾನಂತರ ನಡೆಯಿತು. ಇದರ ಒಂದು ಆಶ್ರಯವನ್ನು ಕೊಟ್ಟಂತಹ ರಾಜ ಅಂದರೆ ಅಜಾತಶತ್ರು ಮತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಮಹಾಕಶ್ಯಪ ಸನ್ಯಾಸಿ. ಎರಡನೆಯ ಬೌದ್ಧ ಮಹಾಸಭೆ ನಡೆದ ಸ್ಥಳ ಯಾವುದು? ವೈಶಾಲಿಯಲ್ಲಿ ನಡೆಯಿತು. ಈ ಸಭೆಗೆ ಆಶ್ರಯವನ್ನು ಕೊಟ್ಟಂತಹ ರಾಜ ಕಾಲಾಶೋಕ್ ಮತ್ತು ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಸಭಾಕಾಮಿ ಸನ್ಯಾಸಿ. ಮೂರನೆಯ ಬೌದ್ಧ ಮಹಾಸಭೆ ನಡೆದ ಸ್ಥಳ ಯಾವುದು? ಪಾಟಲಿಪುತ್ರದಲ್ಲಿ ನಡೆಯಿತು. ಇದಕ್ಕೆ ಆಶ್ರಯ ಕೊಟ್ಟಂಥ ರಾಜ ಅಂದರೆ ಮೌರ್ಯ ಸಾಮ್ರಾಜ್ಯದ ಅಶೋಕ ಚಕ್ರವರ್ತಿ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಮೊಗ್ಗಲಿಪುಟ್ಟ ತಿಸ್ಸ. ನಾಲ್ಕನೆಯ ಬೌದ್ಧ ಮಹಾಸಭೆ ನಡೆದ ಸ್ಥಳ ಯಾವುದು? ಕುಂಡಲಿವನದಲ್ಲಿ ನಡೆಯಿತು. ಇದಕ್ಕೆ ಆಶ್ರಯ ಕೊಟ್ಟಂಥ ರಾಜ ಕನಿಷ್ಕ ರಾಜ ಮತ್ತು ಈ ಸಭೆಯ ಅಧ್ಯಕ್ಷತೆ ವಹಿಸಿದವರು ವಸುಮಿತ್ರ ಅಧ್ಯಕ್ಷತೆ ವಹಿಸಿದ್ದ ಮತ್ತು ಅಶ್ವಘೋಷ ಅನ್ನೋನು ಡೆಪ್ಯೂಟಿ ಅಂದರೆ ಉಪಾಧ್ಯಕ್ಷನಾಗಿದ್ದ. ಐದನೇ ಬೌದ್ಧ ಮಹಾಸಭೆ ನಡೆದ ಸ್ಥಳ ಯಾವುದು? ಬರ್ಮಾದ ಮಾಂಡಲೆಯಲ್ಲಿ ನಡೆಯಿತು. ಯಾವಾಗ ಅಂದರೆ 1871ರಲ್ಲಿ. ಮಿಂಡೋನ್ ರಾಜನು ಇದಕ್ಕೆ ಆಶ್ರಯವನ್ನು ಕೊಟ್ಟಿದ್ದನು. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಂದರೆ ಜಗರಭಿವಂಶ, ನರಿಂದಭಿಧ್ವಜ, ಸುಮಂಗಲ ಸ್ವಾಮಿ ಅನ್ನೋರು ಅಧ್ಯಕ್ಷತೆಯನ್ನು ವಹಿಸಿದರು. ಆರನೇ ಬೌದ್ಧ ಮಹಾಸಭೆ ನಡೆದ ಸ್ಥಳ ಯಾವುದು? ಬರ್ಮಾದ ಕಾಬಾ ಆಯೆ 1954ರಲ್ಲಿ ನಡೆಯಿತು. ಇದಕ್ಕೆ ಆಶ್ರಯ ಕೊಟ್ಟವರು ಬರ್ಮಾ ಸರ್ಕಾರ. ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು? ಸ್ನೇಹಿತರೆ, ಇದರ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಹೇಳ್ತಿರಂತ. ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮಸೂದೆ ಪ್ರಕಾರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ? 118ನೇ ಸಾಂವಿಧಾನಿಕ ತಿದ್ದುಪಡಿ. ಪಡುವಲಪಾಯ ಮತ್ತು ಮೂಡಲಪಾಯ ಇವು ಯಾವ ನೃತ್ಯ ಪ್ರಕಾರದ ರೂಪಗಳು? ಇದರ ಉತ್ತರ ಯಕ್ಷಗಾನ. ಸ್ನೇಹಿತರೆ, ಈ ವಿಡಿಯೋದ PDF ಬೇಕಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲಲ್ಲಿ ಈ ವಿಡಿಯೋದ PDF ಅನ್ನು ಅಪ್ಲೋಡ್ ಮಾಡಲಾಗಿರುವುದು. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೂ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ಸ್ನೇಹಿತರೆ, ನಾನು ಮೊದಲು ಹೇಳ್ತಾ ಇದ್ದಂಗೆ ನೀವು ಬರೀ ಈ ವಿಡಿಯೋನಷ್ಟೇ ನೋಡಿದರೆ ಪಾಸ್ ಆಗಲ್ಲ. ನೀವು ಹೆಚ್ಚಾಗಿ ಬುಕ್ಸ್ಗಳನ್ನು ಓದಬೇಕು, ಬೇರೆ ಬೇರೆ ಟೆಸ್ಟ್ ಸಿರೀಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು, ಬರೀಬೇಕು. ಹೆಚ್ಚಾಗಿ ಓದ್ತಾ ಇರಿ. ಧನ್ಯವಾದ.